ಕರ್ತನಲ್ಲಿ ಪ್ರಿಯ ದೇವಜನರೇ, ಇನ್ನೊಂದು ಆವರ್ತಿ ಬಿಗ್ ಜೆ ಟಿವಿಯಲ್ಲಿ ಪ್ರಸಾರವಾಗುವ ರಕ್ಷಣೆಯ ವಾಕ್ಯ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಿರುವಂಥ ಎಲ್ಲ ದೇವಜನರಿಗೂ ಕೂಡ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ವಂದನೆಗಳನ್ನು ನಾನು ತಿಳಿಸ್ತೇನೆ. ಖಂಡಿತವಾಗಿಯೂ ಈ ಮಾಧ್ಯಮದ ಮುಖಾಂತರವಾಗಿ ಅನೇಕ ಸೇವಕರುಗಳು ದೇವರ ವಾಕ್ಯವನ್ನು ನಿಮಗೆ ಪ್ರತಿದಿನವೂ ನೀಡುತ್ತಾ ಬಂದಿದ್ದಾರೆ, ಹಂಚುತ್ತಾ ಬಂದಿದ್ದಾರೆ. ಅನೇಕರು ಇದರಲ್ಲಿ ಅನೇಕ ರೀತಿಯ ಆಶೀರ್ವಾದಗಳನ್ನು ಹೊಂದಿಕೊಂಡಿದ್ದಾರೆ ಎಂಬುದಾಗಿ ನಂಬಿ ದೇವರಿಗೆ ನಾನು ಸ್ತೋತ್ರವನ್ನು ಸಲ್ಲಿಸ್ತೇನೆ. ಈ ವಾಕ್ಯಗಳು ನಿಮ್ಮ ಜೀವಿತದಲ್ಲಿ ನಿಮ್ಮ ಪರೀಕ್ಷೆಯ ಸಮಯವನ್ನು ಸಾಕ್ಷ್ಯ ಸಮಯವನ್ನಾಗಿ ಪರಿವರ್ತಿಸುತ್ತೆ ಎಂಬುದಾಗಿ ನಂಬಿ ಕೂಡ ಮತ್ತು ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಅನೇಕ ಅದ್ಭುತಗಳನ್ನು ಈ ವಾಕ್ಯಗಳು ಮಾಡಲಿಕ್ಕಿದೆ ಎಂಬುದಾಗಿ ನಂಬಿ ದೇವರಿಗೆ ಸ್ತೋತ್ರವನ್ನು ಕೂಡ ನಾನು ಮಾಡುವಾತನಾಗಿರುತ್ತೇನೆ. ತಲೆಗಳನ್ನು ತಗ್ಗಿಸೋಣ, ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೇ, ಈ ವಾಕ್ಯ ಧ್ಯಾನವನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟೆಯಪ್ಪ, ನಿನಗೆ ಸ್ತೋತ್ರ. ತಂದೆ, ಈ ವಾಕ್ಯ ನಮ್ಮ ಹೃದಯದಲ್ಲಿ ಬಿತ್ತಲ್ಪಡುವಾಗ ಸ್ವಾಮಿ, ನಾವು 100, 60, 30ರಷ್ಟು ಫಲಗಳನ್ನು ಕೊಡುವಂಥ ಕೊಂಬೆಗಳಾಗುವಂಥ ಕೃಪೆ ಕೊಡು ಸ್ವಾಮಿ. ಕಲ್ಲಾದ ಹೃದಯವನ್ನು, ಮರುಭೂಮಿಯಾದ ಹೃದಯವನ್ನು ಫಲವತ್ತಾದಂಥ ಭೂಮಿಯನ್ನಾಗಿ ಕರ್ತನೇನು ಪರಿವರ್ತಿಸಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ. ನಮ್ಮೊಂದಿಗೆ ನೀನು ಮಾತನಾಡು ಕರ್ತ, ಸಿದ್ಧವಾಗಿದ್ದೇವೆ. ನಮ್ಮ ಕೂಡ ಮಾತನಾಡು. ನಿನ್ನ ಧ್ವನಿ ಕೇಳಲು, ನಿನ್ನ ಸ್ವರ ಕೇಳಲು ನಮ್ಮ ಹೃದಯಗಳನ್ನು ನಿಂತರೆ ಕರ್ತನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆ, ಆಮೇನ್. ಇವತ್ತು ವಿಶೇಷವಾಗಿ ನಮ್ಮ ಕಳೆದು ಹೋದಂಥ ಸಂಬಂಧವನ್ನು ದೇವರು ಒಂದು ಪ್ರಶ್ನೆಯನ್ನು ಕೇಳಿದ, ಎಲ್ಲಿದ್ದೀಯಪ್ಪ ಎಂಬುದಾಗಿ. ಆ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳುವಂಥ ಪ್ರಯತ್ನವನ್ನು ಈ ವಾಕ್ಯಭಾಗದ ಮುಖಾಂತರವಾಗಿ ನಾವು ಮಾಡೋಣ. ದೇವರು ಹೇಳ್ತಾನೆ, ಆತನು ನಮ್ಮನ್ನು ಪ್ರೀತಿಸಿರುವಂಥದ್ದು ಶಾಶ್ವತವಂತ ಪ್ರೇಮದಿಂದಲೇ ಎಂಬುದಾಗಿ. ನಾವು ನಾಶವಾಗಬೇಕು, ನಾವು ಆತನಿಂದ ದೂರ ಆಗಬೇಕೆಂಬುದಾಗಿ ಆತನಿಗೆ ಇಷ್ಟ ಇಲ್ಲ. ಆದಮ್ ಹವ್ವ ತಪ್ಪು ಮಾಡಿದಾಗ, ಪಾಪ ಮಾಡಿದಾಗ ದೇವರು ತನ್ನ ಸನ್ನಿಧಿಯಿಂದ ಅವರನ್ನು ತಳ್ಳಿದನೇ ಹೊರತು ಅವರನ್ನು ಸಂಪೂರ್ಣವಾಗಿ ನಾಶ ಮಾಡಲಿಲ್ಲ. ಅವರು ಮಾಡಿದ ತಪ್ಪಿಗೆ ನೆಲದ ಮಣ್ಣಿನಿಂದ ಅವರನ್ನು ಸೃಷ್ಟಿ ಮಾಡಿದ ದೇವರು ಅದೇ ಮಣ್ಣಿಗೆ ಅವರನ್ನು ಹಾಕಿ ಅವರನ್ನು ಮುಗಿಸಿ ಬಿಡ್ಬೋದಾಗಿತ್ತು ಆಗಲೇ. ಆದರೆ ದೇವರು ಅವಕಾಶವನ್ನು ಕೊಟ್ಟ. ದೇವರು ತನ್ನ ಕೃಪೆಯನ್ನು ತೋರಿಸಿದ, ದೇವರು ತನ್ನ ಪ್ರೀತಿಯನ್ನು ತೋರಿಸಿದ, ದೇವರು ಅವರನ್ನು ಕ್ಷಮಿಸಿದ. ದೇವರ ಸನ್ನಿಧಿಯಿಂದ ಅವರು ದೂರ ಹೋದರೆ ಹೊರತು ದೇವರ ದೃಷ್ಟಿಯಿಂದ ಅವರು ದೂರ ಹೋಗಲಿಲ್ಲ. ಆ ಘಟನೆ ನಡೆದ ಕ್ಷಣದಿಂದ ಇವತ್ತಿನವರೆಗೆ ಕೂಡ ದೇವರು ನನ್ನನ್ನು, ನಿಮ್ಮನ್ನು ಹಿಂಬಾಲಿಸಿಕೊಂಡು ಬರ್ತಾ ಇದ್ದಾನೆ. ಆತನ ಕಣ್ಣುಗಳು ನಮ್ಮನ್ನು ದೃಷ್ಟಿಸ್ತಿದೆ. ಕಾರಣ, ಕಳೆದು ಹೋದಂತಹ ಸಂಬಂಧ ಪುನರ್ಸ್ಥಾಪಿಸಲ್ಪಡಬೇಕೆಂಬುದಾಗಿ, ಆತನೊಂದಿಗೆ ಪುನಃ ನಾವು ಅನ್ಯೋನ್ಯತೆಯನ್ನು, ಐಕ್ಯತೆಯನ್ನು ಹೊಂದಿಕೊಳ್ಳಬೇಕೆಂಬುದಕ್ಕೋಸ್ಕರವಾಗಿ. ಹಾಗಾದರೆ ಎಲ್ಲಿದ್ದೀಯಪ್ಪ ಎಂಬುದಾಗಿ ದೇವರು ಕೇಳುವಾಗ, ಇಲ್ಲಿದ್ದೀನಿ, ನನ್ನನ್ನು ಸ್ವೀಕಾರ ಮಾಡು ಎಂಬುದಾಗಿ ಹೇಳೋದಕ್ಕೋಸ್ಕರವಾಗಿ ದೇವರ ಒಬ್ಬ ಮಧ್ಯವರ್ತಿಯನ್ನು ನಮಗಾಗಿ ಕಳಿಸಿಕೊಟ್ಟ. ಆತನೇ ಯೇಸು ಕ್ರಿಸ್ತನು. ಈ ಯೇಸು ಕ್ರಿಸ್ತನ ಮೂಲಕವಾಗಿ, ಆತನ ಶಿಲುಬೆಯ ಮೂಲಕವಾಗಿ, ಆತನ ಮರಣದ ಮೂಲಕವಾಗಿ, ಆತನ ರಕ್ತದ ಮೂಲಕವಾಗಿ ದೇವರ ಆ ಸಂಬಂಧವನ್ನು ಪುನಃಸ್ಥಾಪಿಸಿದ. ದೇವರ ವಾಕ್ಯ ಹೇಳ್ತದೆ, ಯೆರೆಮೀಯ 29ನೇ ಅಧ್ಯಾಯ 12-13ನೇ ವಚನದಲ್ಲಿ ನಾವು ನೋಡುವಾಗ, ನೀವು ನನಗೆ ಮೊರೆಯಿಡುವಿರಿ, ನನ್ನನ್ನು ಪ್ರಾರ್ಥಿಸಲು ಹೋಗುವಿರಿ, ನಾನು ಕಿವಿಗೊಡುವೆನು. ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ, ನಾನು ನಿಮಗೆ ದೊರೆಯುವೆನು ಎಂಬುದಾಗಿ. ಹೌದು, ಇವತ್ತು ನಮ್ಮ ಕಳೆದುವಂಥ ಸಂಬಂಧವನ್ನು ನಾವು ಏನು ಮಾಡಬೇಕೆಂಬುದಾಗಿ ನಾವು 3 ಸಂಗತಿಗಳನ್ನು ಮಾಡಬೇಕು. 1, ನಾವು ಆ ಸಂಬಂಧಕ್ಕೋಸ್ಕರವಾಗಿ ಬೇಡಬೇಕು. 2, ಆ ಸಂಬಂಧವನ್ನು ಹುಡುಕಬೇಕು. 3, ಆ ಸಂಬಂಧವನ್ನು ನಾವು ತಟ್ಟಬೇಕು. ನನ್ನ ಪ್ರಿಯ ಸಹೋದರ ಸಹೋದರಿ, ದೇವರ ಹತ್ರ ಬೇಡಿಕೊಳ್ಳುವಾಗ, ಹುಡುಕುವಾಗ, ತಟ್ಟುವಾಗ ಆತನು ನಮಗೆ ಸದುತ್ತರವನ್ನು ಕೊಡುತ್ತಾನೆ. ಆತನು ನಮಗೆ ಸಿಗುವಾತನಾಗಿರುತ್ತಾನೆ. ಖಂಡಿತವಾಗಿ ದೇವರಿಗೆ ನಾವು ನಾಶವಾಗುವಂಥದ್ದು ಇಷ್ಟ ಇಲ್ಲ. ಅದಕ್ಕೋಸ್ಕರವಾಗಿ ಯೋಹಾನ 3:16 ಹೇಳುವಾಗೆ, ದೇವರು ನನ್ನ ಮೇಲೆ, ದೇವರು ನಿಮ್ಮ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವಂಥ ನಾನು, ನೀವು ನಾಶವಾಗಬಾರದೆಂಬುದಕ್ಕೋಸ್ಕರವಾಗಿ ಆತನನ್ನು ಲೋಕಕ್ಕೆ ಕಳಿಸಿಕೊಟ್ಟನು ಎಂಬುದಾಗಿ. ಆತನು ಬಂದು ಶಿಲುಬೆಯ ಮರಣವನ್ನು ಹೊಂದಿ ನಮ್ಮನ್ನು ಪಾಪದಿಂದ, ಪಾಪದ ನರಕದಿಂದ, ಸೈತಾನನ ಬಲೆಯಿಂದ, ಶಕ್ತಿಯಿಂದ ಬಿಡಿಸಿ ದೇವರ ಅನ್ಯೋನ್ಯತೆಗೆ, ಐಕ್ಯತೆಗೆ ನಮ್ಮನ್ನು ಸೇರಿಸಿದ. ದೇವರ ವಾಕ್ಯ ಹೇಳ್ತದೆ, ಲೂಕ 19ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡುವಾಗ, ಮನುಷ್ಯ ಕುಮಾರನು
ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸೋಕ್ಕೋಸ್ಕರವಾಗಿ ಈ ಲೋಕಕ್ಕೆ ಬಂದನು ಎಂಬುದಾಗಿ. ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸೋಕ್ಕೋಸ್ಕರವಾಗಿ ಈ ಲೋಕಕ್ಕೆ ಬಂದನು ಎಂಬುದಾಗಿ. ಮತ್ತು ಮತ್ತಾಯನ ಸುವಾರ್ತೆ 18ನೇ ಅಧ್ಯಾಯ 12ರಿಂದ 14 ವಚನಗಳನ್ನು ನಾವು ನೋಡುವಾಗ, ಒಬ್ಬ ಮನುಷ್ಯನಿಗೆ 100 ಕುರಿಗಳಿರಲಾಗಿ ಅದರಲ್ಲಿ ಒಂದು ತಪ್ಪಿಸಿಕೊಂಡರೆ ಅವನು 99 ಹಟ್ಟಿಯಲ್ಲೇ ಬಿಟ್ಟು ಕಳೆದು ಹೋಗಿರುವಂಥ ಒಂದು ಕುರಿಯನ್ನು ಆತನ ಏನು ಮಾಡ್ತಾನೆ, ಹುಡುಕಿಕೊಂಡು ಹೋಗ್ತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತೇವೆ. ಮತ್ತು ಅದು ಸಿಕ್ಕಿದ ಮೇಲೆ ಬೇರೆ 99 ಕುರಿಗಳಿಗಿಂತ ಆ ಒಂದು ಕುರಿಗೋಸ್ಕರವಾಗಿ ಸಂತೋಷ ಪಡ್ತಾನೆ ಎಂಬುದಾಗಿ. ತನ್ನ ಮಂದೆಯಲ್ಲಿರುವಂಥ ಕುರಿಗಳ ಕುರಿತಾಗಿ ದೇವರಿಗೆ ಚಿಂತೆ ಇಲ್ಲ, ಮಂದೆಯನ್ನು ಬಿಟ್ಟು ಆಚೆ ಹೋಗಿರುವಂಥ ಕುರಿಗಳಿಗೋಸ್ಕರವಾಗಿ ಆತನು ಚಿಂತಿಸುವ ಆತನಾಗಿರುತ್ತಾನೆ ಎಂಬುದಾಗಿ. ನನ್ನ ಪ್ರಿಯ ಸಹೋದರ ಸಹೋದರಿ, ನೋಡಿರಿ ದೇವರ ಪ್ರೀತಿ. ಅದೇ ರೀತಿಯಲ್ಲಿ ಈ ಚಿಕ್ಕವರಲ್ಲಿ ಒಬ್ಬನೂ ಕೂಡ ಕೆಟ್ಟು ಹೋಗುವಂಥ ದೇವರಿಗೆ ಇಷ್ಟ ಇಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಯೆಶಾಯ 53ನೇ ಅಧ್ಯಾಯದಲ್ಲಿ ನಾವು 6ನೇ ವಚನದಲ್ಲಿ ನಾವು ನೋಡುವಾಗ, ನಾವೆಲ್ಲರೂ ದಾರಿ ತಪ್ಪಿದ ಕುರಿಗಳಂತಿದ್ದೆವು, ನಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ಸ್ವಂತ ಮಾರ್ಗಕ್ಕೆ ಆತನ ತಿರುಗಿಕೊಂಡಿದ್ದನು, ಆದರೆ ಕರ್ತನು ನಮ್ಮ ದುಷ್ಕೃತ್ಯಗಳನ್ನೆಲ್ಲ ಆತನ ಮೇಲೆ ಹಾಕಿದನು. ಆತನು ಯೇಸು ಕ್ರಿಸ್ತನು. ನಾವು ನಮ್ಮಷ್ಟಕ್ಕೆ ನಾವು ಜೀವಿಸ್ತಾ ಇದ್ದೇವೆ, ನಮಗಿಷ್ಟ ಬಂದಾಗ ನಾವು ಬದುಕ್ತಾ ಇದ್ದೆವು. ನಮ್ಮ ಪಾಪಗಳನ್ನೆಲ್ಲ ಆತನ ಯೇಸು ಕ್ರಿಸ್ತನ ಮೇಲೆ ಹಾಕಿ ಆತನ ಕ್ರೂಜೆಯ ಕಂಬದಲ್ಲಿ ನಮಗೋಸ್ಕರವಾಗಿ ಪ್ರಾಣ ಕೊಟ್ಟು ಆತನು ಸತ್ತು ನಮ್ಮನ್ನು ಬದುಕಿಸಿ ಆತನ ಪುನರುತ್ಥಾನದ ಮೂಲಕವಾಗಿ ನಾವು ಕೂಡ ಪುನಃ ಬದುಕುವಂತೆ ಆತನು ಮಾಡಿದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ನನ್ನ ಪ್ರಿಯ ಸಹೋದರ ಸಹೋದರಿ, ಹಾಗಾದರೆ ಯೇಸು ಕ್ರಿಸ್ತನು ಕಳೆದು ಹೋಗಿರುವಂಥ ಸಂಬಂಧವನ್ನು ಪುನರ್ಸ್ಥಾಪಿಸೋಕ್ಕೋಸ್ಕರವಾಗಿ 2024 ವರ್ಷಗಳ ಹಿಂದೆ ಈ ಲೋಕಕ್ಕೆ ಬಂದನು. ಇವತ್ತು ಆ ಕ್ರಿಸ್ತನನ್ನು ನಾವೇನು ಮಾಡಬೇಕು, ಕಂಡುಕೊಳ್ಳಬೇಕು. ನಮ್ಮ ಜೀವನದಲ್ಲಿ ಆ ಕ್ರಿಸ್ತನನ್ನು ನಮ್ಮ ಜೀವನದಲ್ಲಿ ನಾವು ಹೊಂದಿಕೊಳ್ಳಬೇಕು. ಲೋಕದಲ್ಲಿ ಎಲ್ಲವೂ ಗತಿಸಿ ಹೋಗ್ತದೆ. ನಮ್ಮ ವಿದ್ಯೆ, ಬುದ್ಧಿ, ಹಣ, ಅಂತಸ್ತು, ಐಶ್ವರ್ಯ, ಕುಟುಂಬ, ಕೊನೆಗೆ ನಾವು ಕೂಡ ಗತಿಸಿ ಹೋಗ್ತೇವೆ. ಕಣ್ಣಿಗೆ ಕಾಣುವ ಈ ಲೋಕದಲ್ಲಿ ಒಂದು ಕೂಡ ಸ್ಥಿರ ಅಲ್ಲ. ಆದರೆ ಸ್ಥಿರವಾಗಿರುವಂಥದ್ದು ಯೇಸು ಕ್ರಿಸ್ತನಾತನ ಪ್ರೀತಿ ಮಾತ್ರ. ಅದು ನಾಶವಾಗುವುದಿಲ್ಲ, ಅದು ನಶಿಸಿ ಹೋಗುವುದಿಲ್ಲ. ನಾನು ಹೋದರೂ ನಾನಿದ್ರೂ ಕೂಡ ಕ್ರಿಸ್ತನ ಪ್ರೀತಿ ಲೋಕದಲ್ಲಿ ಶಾಶ್ವತವಾಗಿ ಇರುವಂಥದ್ದಾಗಿರ್ತದೆ. ಆ ಯೇಸು ಕ್ರಿಸ್ತನನ್ನು ನಮ್ಮ ಜೀವಿತದಲ್ಲಿ ಅಂಗೀಕರಿಸಿಕೊಳ್ಳುವಾಗ ಯಾವ ರೀತಿಯಲ್ಲಿ ಆ ಸರ್ಪವು ವಂಚಿಸಿ, ಆ ಸೈತಾನನ್ನು ವಂಚಿಸಿ ದೇವರ ಬಳಿಯಿಂದ ದೇವರ ಮಕ್ಕಳನ್ನು ದೂರಕ್ಕೆ ತೆಗೆದುಕೊಂಡು ಹೋದನು, ಅದೇ ರೀತಿಯಲ್ಲಿ ಆ ಸೈತಾನನ ಬಾಯಿಯಿಂದ ಯೇಸು ಸ್ವಾಮಿ ಕ್ರೂಜೆ ಕಂಬದಲ್ಲಿ ಸೈತಾನನ ತಲೆಯನ್ನು ಜಜ್ಜಿ ಆತನು ತೆಗೆದುಕೊಂಡಿರುವಂಥ ದೇವರ ಮಕ್ಕಳನ್ನು ಬಿಡಿಸಿ ತಂದೆಯ ಮಂದೆಗೆ ತಂದು ಸೇರಿಸೋಕ್ಕೋಸ್ಕರವಾಗಿ 2024 ವರ್ಷಗಳ ಹಿಂದೆ ಆತನು ಈ ಲೋಕಕ್ಕೆ ಬಂದನು ಮತ್ತು ನಮ್ಮನ್ನು ಪಾಪದ ಕೆಸರಿಂದ ಎತ್ತಿ ತನ್ನ ಪ್ರಾಣವನ್ನು ಕೊಟ್ಟು ತಂದೆಯ ಮಂದೆಯಲ್ಲಿ ನಮ್ಮನ್ನು ಸೇರಿಸಿದನೆಂಬುದಾಗಿ. ನಾವೆಲ್ಲರೂ ದಾರಿ ತಪ್ಪಿದ ಕುರಿಗಳಂತಿದ್ದೆವು. ನಮಗೆ ಸರಿ ಬೀಳುವಂಥ ರೀತಿಯಲ್ಲಿ ನಾವು ಜೀವಿಸ್ತಾ ಇದ್ದೆವು. ನಮ್ಮ ಪಾಪಗಳನ್ನೆಲ್ಲ, ನಮ್ಮ ಅಪರಾಧಗಳನ್ನೆಲ್ಲ ದೇವರು ತನ್ನ ಮಗನ ಮೇಲೆ ಹಾಕಿದನು. ನಾವು ಬದುಕುವಂಥವರಾಗಬೇಕೆಂಬುದಕ್ಕೋಸ್ಕರವಾಗಿ, ನಾವು ಸಾಯೋದಕ್ಕೋಸ್ಕರವಾಗಿ ಅಲ್ಲ. ಇವತ್ತು ಧೈರ್ಯವಾಗಿ ನೀವು ದೇವರು ಕೇಳುವಾಗ ಎಲ್ಲಿದ್ಯಪ್ಪ ಎಂಬುದಾಗಿ ಕೇಳುವಾಗ ನಾನು ಇಲ್ಲಿದ್ದೇನೆ ದೇವರು ಎಂಬುದಾಗಿ ಧೈರ್ಯವಾಗಿ ಹೇಳಬಲ್ಲೆವಾದರೆ ಅದಕ್ಕೆ ಕಾರಣ ಯೇಸು ಕ್ರಿಸ್ತನು. ನಾವು ಓಡಿ ಹೋಗ್ತಿದ್ದೆವು, ದೇವರ ಸನ್ನಿಧಿಗೆ ಬರೋದಕ್ಕೆ ಭಯಪಡ್ತಿದ್ದೆವು, ನಾವು ಓಡಿ ಹೋಗ್ತಾ ಇದ್ದೆವು, ನಾವು ಬತ್ತಲೆ ಆಗಿದ್ದೇವೆ, ನಾವು ಹಾಗಿದ್ದೇವೆ, ನಾವು ಹೀಗಿದ್ದೇವೆ ಎಂಬುದಾಗಿ ಕಾರಣಗಳನ್ನು ಕೊಟ್ಟುಕೊಂಡು ದೇವರನ್ನು ಎದುರಿಸೋದಕ್ಕೆ ನಾವು ಶಕ್ತರಾಗದೆ ನಾವು ಭಯಪಟ್ಟುಕೊಂಡು ನಾವು ಓಡಿ ಹೋಗ್ತಾ ಇದ್ದೆವು. ಅಂಥ ಭಯವನ್ನು ನಮ್ಮಿಂದ ತೆಗೆದು ನಮ್ಮ ಲೌಕಿಕವಾದಂಥ ಕಣ್ಣುಗಳನ್ನು ಮುಚ್ಚಿ ಆತ್ಮಿಕ ಕಣ್ಣುಗಳನ್ನು ತೆರೆದು ದೇವರ ಸನ್ನಿಧಿಯಲ್ಲಿ ಧೈರ್ಯವಾಗಿ ತಂದು ನಿಲ್ಲಿಸಿರಬೇಕಾದ್ರೆ ಅದು ಕ್ರಿಸ್ತನ ತ್ಯಾಗ. ಅದಕ್ಕೆ ಕಾರಣ ಕ್ರಿಸ್ತನ ಶ್ರಮೆ, ಕ್ರಿಸ್ತನ ಮರಣ, ಅದಕ್ಕೆ ಕಾರಣ ಕ್ರಿಸ್ತನ ಕ್ರೂಚೆ. ನಮಗೆ ಬೇರೆ ಯಾವುದರಿಂದಲೂ ಕೂಡ ಇದು ಸಾಧ್ಯವಿರಲಿಲ್ಲ. ನನ್ನ ಪ್ರಿಯ ಸಹೋದರ ಕಳೆದು ಹೋದಂಥ ದೇವರ ಸಂಬಂಧವನ್ನು ಜೋಡಿಸೋದಕ್ಕೆ ನಮ್ಮ ಹಣ, ಅಂತಸ್ತು, ಐಶ್ವರ್ಯ ಯಾವುದು ಕೂಡ ಸಾಧ್ಯ ಇರಲಿಲ್ಲ. ಕ್ರಿಸ್ತನ ಮರಣ ಮಾತ್ರ, ಕ್ರಿಸ್ತನ ತ್ಯಾಗ ಮಾತ್ರ, ಕ್ರಿಸ್ತನ ರಕ್ತ ಮಾತ್ರ, ಕ್ರಿಸ್ತನ ಕ್ರೂಜೆ ಮಾತ್ರ ನಮಗಿದನ್ನು ಕೊಡೋದಕ್ಕೆ ಸಾಧ್ಯವಾಯಿತು. ಇವತ್ತು ಎಲ್ಲ ದಾರಿ ತಪ್ಪಿ ತೊಳಲಿ ತಮ್ಮದೇ ಆದಂಥ ಮಾರ್ಗದಲ್ಲಿ ಹೋಗುತ್ತಿರುವಂಥ ಸಹೋದರ ಸಹೋದರಿಗೆ ಇರುವಂಥ ಒಂದು ಆಸರೆ, ಒಂದು ಹೋಪ್, ಕ್ರಿಸ್ತನ ಮರಣ, ಕ್ರಿಸ್ತನ ಕ್ರೂಜೆ, ಯೇಸು ಕ್ರಿಸ್ತನು ತಾನೇ.
ಯಾವ ಸಹೋದರ ಯಾವ ಸಹೋದರಿ ಯೇಸು ಕ್ರಿಸ್ತನನ್ನು ಅಂಗೀಕರಿಸ್ತಾರ, ಕಂಡುಕೊಳ್ತಾರ, ಅವರೆಲ್ಲ ದೇವರ ಮುಂದೆ ಧೈರ್ಯವಾಗಿ ನಿಲ್ಲಲಿಕ್ಕೆ ಸಾಧ್ಯ ಇದೆ. ಇವತ್ತು ನಾನು ಧೈರ್ಯವಾಗಿ ಹೇಳಬೇಕಾದ್ರೆ, ದೇವರೇ ನಾನು ಇಲ್ಲಿದ್ದೇನೆ, ಅಥವಾ ನಾನೇ ದೇವರ ಮುಂದೆ ಬಂದು, ದೇವರೇ ನಾನು ಬಂದಿದ್ದೇನೆ, ನನ್ನನ್ನು ಸ್ವೀಕರಿಸಿ ಎಂಬುದಾಗಿ ಹೇಳಬೇಕಾದ್ರೆ ಅದಕ್ಕೆ ಕಾರಣ ಕ್ರಿಸ್ತನು ನನ್ನನ್ನು ಧೈರ್ಯಶಾಲಿಯನ್ನಾಗಿ ಮಾಡಿರುವಂಥದ್ದು. ಕ್ರಿಸ್ತನ ಮರಣ, ಕ್ರಿಸ್ತನ ಕ್ರೂಜೆ ನನಗೆ ಆ ಬಲವನ್ನು ಕೊಟ್ಟಿರುವಂಥದ್ದು. ಯಾರ್ಯಾರು ಕ್ರಿಸ್ತನನ್ನು ಕಂಡುಕೊಳ್ತಾರೆ, ಅಂಗೀಕರಿಸ್ಕೊಳ್ತಾರೆ, ಅವ್ರು ಯಾವತ್ತೂ ಕೂಡ ದೇವರು ಹೇಳುವಾಗ, ಕರೆಯುವಾಗ ಎಲ್ಲಿದ್ಯಪ್ಪ ಅಂತ ಕರೆಯುವಾಗ, ಅಯ್ಯೋ ನನಗೆ ಬರಲಿಕ್ಕೆ ಭಯ ಆಗತ್ತೆ, ದೇವರೇ ಬಿಟ್ಟು ನನ್ನನ್ನು, ನನಗೆ ಹಾಗೆ ನನಗೆ ಹೀಗೆ ಎಂಬುದಾಗಿ ಕಾರಣಗಳನ್ನು ಯಾರು ಕೂಡ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದಂಥ, ಹೊಂದಿಕೊಂಡಂಥ, ಆತನನ್ನು ಹತ್ತರಿಂದ ಬಲ್ಲಂತ ಯಾರು ಕೂಡ ಹೇಳೋದಿಲ್ಲ. ಬದಲಾಗಿ ಅವ್ರು ಹೇಳುವಂಥ ಒಂದೇ, ನಾನೆಲ್ಲಿದ್ದೆ, ನನ್ನನ್ನು ಸ್ವೀಕಾರ ಮಾಡು ಎಂಬುದಾಗಿ. ಯೇಸು ಸ್ವಾಮಿ ಜೀವಿತವನ್ನೇ ಬದಲಾಯಿಸ್ತಾನೆ. ನನ್ನ ಪ್ರಿಯ ಸಹೋದರ ಸಹೋದರಿ, ಯೇಸು ಸ್ವಾಮಿ ಹೇಳ್ತಾನೆ, ನಾನಾದರೂ ಅವುಗಳಿಗೆ ಜೀವವಿರಬೇಕೆಂಬುದಾಗಿಯೂ ಅದು ಸಮೃದ್ಧಿಯಾಗಿರಬೇಕೆಂಬುದಾಗಿಯೂ ನಾನು ಬಂದೆನೋ ಎಂಬುದಾಗಿ. ಬರೀ ಜೀವ ಅಲ್ಲ, ಸಮೃದ್ಧಿಯ ಜೀವ ನಮಗಿರಬೇಕೆಂಬುದಾಗಿ ಆಲೋಚನೆ ಮಾಡಿಕೊಂಡು ಯೇಸು ಸ್ವಾಮಿ ಲೋಕಕ್ಕೆ ಬಂದನೋ ಎಂಬುದಾಗಿ. ಹಾಗಾದರೆ ಇವತ್ತು ನಮಗೆ ವಾಕ್ಯ ಭಾಗ ಹೇಳುವಂಥ ಒಂದೇ, ನಾವು ಕೀರ್ತನೆಗಳ ಪುಸ್ತಕದಲ್ಲಿ ನಾವು ನೋಡುವಾಗ, ಕೀರ್ತನೆಗಳ ಪುಸ್ತಕವನ್ನು ನಾವು ತೆರೆದು ಮೊದಲನೇ ಅಧ್ಯಾಯಕ್ಕೆ ನಾವು ಬರಬೇಕಾದ್ರೆ, ನಮ್ಮ ಜೀವಿತ ಫಲಪ್ರದವಾದಂಥ ಜೀವಿತ, ನಮ್ಮ ಜೀವಿತ ಆಶೀರ್ವಾದದ ಜೀವಿತ, ನಮ್ಮ ಜೀವಿತ ಅದು ದೇವರೊಂದಿಗೆ ಐಕ್ಯವಾಗಿರುವಂಥ ಜೀವಿತವಾಗಿರಬೇಕಾದ್ರೆ ಒಂದನೇ ಕೀರ್ತನೆ ಭಾಳ ಸ್ಪಷ್ಟವಾಗಿ ಹೇಳ್ತದೆ, ನಾವು ಯೇಸು ಸ್ವಾಮಿಯನ್ನು ಕಂಡುಕೊಳ್ಬೇಕು, ಯೇಸು ಸ್ವಾಮಿ ಹತ್ತಿರ ನಾವು ಬರಬೇಕು. ಏನು ಮಾಡಬೇಕು? ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನು ಹಗಲಿರುಳು ಧ್ಯಾನಿಸ್ತಿರುವನು, ಅವನೆಷ್ಟೋ ಧನ್ಯನೋ ಎಂಬುದಾಗಿ. ಯೂಟರ್ನ್ ಮಾಡಲೇಬೇಕು ನಮ್ಮ ಜೀವನದಲ್ಲಿ. ನಾವು ಹಿಂತಿರುಗಿ ಬರಲೇಬೇಕು ನಮ್ಮ ಜೀವನದಲ್ಲಿ. ನಾವು ದುಷ್ಟರ ಆಲೋಚನೆಯಂತೆ ನಡೆಯುವಂಥದ್ದನ್ನು ನಾವು ಬಿಟ್ಟುಬಿಡಬೇಕು. ಇಷ್ಟು ದಿವಸ ಆಯಿತು, ದುಷ್ಟರ ಆಲೋಚನೆಯಂತೆ ನಡೆದೆವು. ತಿನ್ನಬಾರ್ದೆಂಬುದಾಗಿಳದ ಹಣ್ಣನ್ನು ತಿಂದೆವು, ಮಾಡಬಾರ್ದೆಂಬುದಾಗಿಳದ ಪಾಪ ಮಾಡಿದೆವು, ದೇವರಿಗೆ ವಿರುದ್ಧವಾಗಿ, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಾವು ಜೀವಿಸಿದೆವು. ಪಾಪಾತ್ಮನೊಟ್ಟಿಗೆ ನಾವು ಕೂತ್ಕೊಂಡೆವು, ಪಾಪದ ಕಾರ್ಯಗಳನ್ನೆಲ್ಲ ಮಾಡಿದೆವು, ಧರ್ಮನಿಂದಕರೊಡನೆಯೂ ನಾವು ಕೂತ್ಕೊಂಡೆವು, ಧರ್ಮವನ್ನು ನಿಂದಿಸುವಂಥ ಎಲ್ಲ ಕಾರ್ಯಗಳನ್ನು ನಾವು ಮಾಡಿದೆವು. ಇವತ್ತು ಯೇಸು ಕ್ರಿಸ್ತನು ಅದರಿಂದ ನಮ್ಮನ್ನು ಬಿಡಿಸೋಕ್ಕೋಸ್ಕರವಾಗಿ ಬಂದಿರುವಾಗ ಇವತ್ತು ನಾನು ಹೇಳಬೇಕು, ನಾನಿನ್ನು ಮುಂದೆ ದುಷ್ಟರ ಆಲೋಚನೆ ಅಂತ ನಡೆಯುವುದಿಲ್ಲ, ಪಾಪಾತ್ಮರೊಡನೆ ನಾನು ಕೂತ್ಕೊಳ್ಳೋದಿಲ್ಲ, ಧರ್ಮನಿಂದಕರೊಡನೆ ನಾನು ನಿಂತುಕೊಳ್ಳೋದಿಲ್ಲ, ನಾನು ಯೇಸು ಕ್ರಿಸ್ತನೊಂದಿಗೆ ಇರುತ್ತೇನೆ. ಆ ಶಿಲುಬೆಯನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತೇನೆ, ಶಿಲುಬೆಯೊಂದಿಗೆ ನಾನು ಇರ್ತೇನೆ ಎಂಬುದಾಗಿ ಒಡಂಬಡಿಕೆ ಮಾಡಿಕೊಂಡು ಜೀವಿಸುವಾಗ ಜೀವನ ಬದಲಾಗ್ತದೆ. ದೇವರ ವಾಕ್ಯ ಹೇಳ್ತಾ, ಮನುಷ್ಯನು ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನು ಹಗಲಿರುಳು ಧ್ಯಾನಿಸ್ತಾನೋ ಅವನು ಧನ್ಯನು ಎಂಬುದಾಗಿ. ಇದೆಲ್ಲವನ್ನು ಬಿಟ್ಟು ಸ್ವಾಮಿಯನ್ನು ಹೊಂದಿಕೊಂಡು ದೇವರ ಧರ್ಮಶಾಸ್ತ್ರವನ್ನು ಹಿಡಿದುಕೊಂಡು ಹಗಲಿರುಳು ಅದನ್ನೇ ಧ್ಯಾನಿಸುವಾಗ ನಾವು ಧನ್ಯತೆಯ ಜೀವಿತವನ್ನು ಹೊಂದಿಕೊಳ್ಳುತ್ತೇವೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳ್ತದೆ. ಆಗ ನಮ್ಮ ಜೀವಿತ ಏನಾಗ್ತದೆ ಅಂದರೆ ಬದಲಾಗ್ತದೆ. ದೇವರ ಕಡೆಗೆ ಬಂದು ದೇವರೊಂದಿಗೆ ನಮ್ಮ ಸಂಬಂಧವನ್ನು ರಿಯೂನಿಯನ್ ಮಾಡಿಕೊಳ್ಳುವಾಗ, ನಾವು ಸಂಬಂಧವನ್ನು ಪುನಃಸ್ಥಾಪಿಸಿಕೊಳ್ಳುವಾಗ ನಮ್ಮ ಜೀವಿತ ಬದಲಾಗ್ತದೆ. ಇವತ್ತು ಅನೇಕರು ನೋಡಿ, ಅನೇಕರು ಎಡುವುದೆಲ್ಲ ಎಂದಾಗಡೆ ಆಶೀರ್ವಾದ ಬೇಕು, ಒಳ್ಳೆ ಜಾಬ್ ಬೇಕು, ಒಳ್ಳೆ ಸ್ಯಾಲ್ರಿ ಬೇಕು, ಒಳ್ಳೆ ಬಿಸ್ನೆಸ್ ಬೇಕು, ಒಳ್ಳೆ ದುಡ್ಡು ಬೇಕು, ಒಳ್ಳೆ ಕುಟುಂಬ ಬೇಕು, ಆಶೀರ್ವಾದ ಬೇಕು, ಮನೆ ಬೇಕು, ಕಾರ್ ಬೇಕು, ಎಲ್ಲ ಬೇಕೆಂಬುದಾಗಿ ಬಯಸ್ತಾರೆ. ಆದರೆ ಅದು ಬೇಕು ಎಂಬುದಾಗಿ ಹೇಳುವಾಗ ಅದು ಎಲ್ಲಿಂದ ಸಿಗ್ತದೆ? ಅದಿಲ್ಲ ಅವ್ರ ಹತ್ರ, ಆ ಸೋರ್ಸ್ ಇಲ್ಲ. ಇದಕ್ಕೆಲ್ಲ ಒಂದು ಸೋರ್ಸ್ ಇದೆ. ದೇವರ ವಾಕ್ಯ ಹೇಳ್ತೇವೆ, ಮೊದಲು ದೇವರ ರಾಜ್ಯಕ್ಕಾಗಿ ಆತನ ನೀತಿಗಾಗಿ ತವಕ ಪಡ್ರಿ, ಆಗೆಲ್ಲ ಅನ್ನ ವಸ್ತ್ರ ಮೊದಲಾದದೆಲ್ಲವೂ ಸಿಗ್ತದೆ ಎಂಬುದಾಗಿ ವಾಕ್ಯ ಹೇಳ್ತಾರೆ. ಆದರೆ ಫಸ್ಟ್ ಪಾರ್ಟ್ ಬೇಡ, ದೇವರ ವಾಕ್ಯ ಬೇಡ, ದೇವರು ಬೇಡ, ಯೇಸು ಸ್ವಾಮಿ ಬೇಡ, ಯಾವುದು ಬೇಡ, ಅನ್ನ ವಸ್ತ್ರ ಬೇಕು. ಸಾಧ್ಯವಿಲ್ಲ. ದೇವರ ವಾಕ್ಯ ಹೇಳ್ತದೆ, ದೇವರೊಂದಿಗೆ ರಿಯೂನಿಯನ್ ಫಸ್ಟ್ ಆಗಬೇಕು. ಆತನ ಧರ್ಮಶಾಸ್ತ್ರದಲ್ಲಿ ಹಗಲಿರುಳು ಧ್ಯಾನಿಸ್ತಿರಬೇಕು. ಆಗ ನಮ್ಮ ಜೀವನ ಏನಾಗ್ತದೆ ಅಂದರೆ 3ನೇ ವಚನದಲ್ಲಿ ಹೇಳ್ತದೆ, ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದ ಮರದ ಹಾಗಿರ್ತಾನೆ. ಅಂಥ ಮರವು ತಕ್ಕ ಸಮಯದಲ್ಲಿ ಫಲ ಕೊಡ್ತದಲ್ಲ, ಅದರಂತೆ ಅವನ ಕಾರ್ಯವೆಲ್ಲ ಸಫಲವಾಗ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ದೇವರ ವಾಕ್ಯ ಹೇಳುವಂಥದ್ದು, ನೀರಿನ ಕಾಲುವೆಗಳ ಬಳಿಯಲ್ಲಿರುವಂಥ ಮರದ ಹಾಗಿರ್ತದೆ, ಅಂಥ ಮರ ತಕ್ಕ ಕಾಲದಲ್ಲಿ ಫಲ ಕೊಡ್ತಾ ಇದ್ದರೆ ಎಲೆ ಮಾಡೋದಿಲ್ಲ, ಅದರಂತೆ ಅವನ ಕಾರ್ಯ ಸಫಲವಾಗ್ತದೆ ಎಂಬುದಾಗಿ. ನೋಡಿ, ದೇವರೊಂದಿಗೆ ರಿಯೂನಿಯನ್ ಆಗುವಂಥ ಬೆನಿಫಿಟ್ ನೋಡಿ. ಯಾಕಂದರೆ ಇದೆಲ್ಲ ಯಾಕೆ ಆಗ್ತದೆ ಅಂತ ಹೇಳಿದ್ರೆ, ನಾವು ವಿ ಆರ್ ಸ್ಟ್ಯಾಂಡಿಂಗ್ ಅಂಡರ್ ದಿ ಅಂಬ್ರೆಲ್ಲಾ ಆಫ್ ಆಲ್ ಮೈಟಿ ಗಾಡ್. ಯೇಸು ಕ್ರಿಸ್ತನೆಂಬಂಥ ರಕ್ಷಕನ ಒಂದು ಕೊಡೆಯ ಕೆಳಗೆ ನಾವೇನು ಮಾಡ್ತೇವೆ? ನಾವು ನಿಂತುಕೊಳ್ತೇವೆ.
ನಿಂತುಕೊಳ್ಳುವಾಗ ಆತನು ನಮ್ಮನ್ನೇನು ಮಾಡ್ತಾನೆ, ಎಲ್ಲ ಕೆಡಿನಿಂದ ನಮ್ಮನ್ನು ಆತನೇನು ಮಾಡ್ತಾನೆ, ತಪ್ಪಿಸ್ತಾನೆ. 23ನೇ ಕೀರ್ತನೆಯಲ್ಲಿ ಕೀರ್ತನೆಗಾರನು ಹೇಳುವ ಹಾಗೆ, ಯೆಹೋವನ ಕುರುಬನ್ನು ನಾನು ಕೊರತೆ ಪಡೆನು, ಆತನ ಹಸಿರುಗಾವಲುಗಳಲ್ಲಿ ನನ್ನನ್ನು ತಂಗಿಸ್ತಾನೆ, ವಿಶ್ರಾಂತಿಕರವಾದಂಥ ನೀರುಗಳ ಬಳಿಗೆ ಬರಮಾಡ್ತಾನೆ, ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನಮ್ಮನ್ನು ನಡೆಸ್ತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನೀರಿನ ಕಾಲುವೆಗಳ ಬಳಿಯಲ್ಲಿರುವಂಥ ಮರದ ಹಾಗಿರ್ತದೆ ಎಂಬುದಾಗಿ, ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗ್ತದೆ ಎಂಬುದಾಗಿ. ನನ್ನ ಪ್ರಿಯ ಸಹೋದರ ಸಹೋದರಿ, ನಾವೆಷ್ಟು ಕೃಪೆಯುಳ್ಳಂಥವರು, ನಾವೆಷ್ಟು ಭಾಗ್ಯವಂತರು. ಯಾಕಂದರೆ ನಮಗೆ ಕ್ರಿಸ್ತನು ಆ ಪ್ರೀತಿಯನ್ನು ಕ್ರೂಜಲ್ಲಿ ತೋರಿಸಿಕೊಟ್ಟ. ಕ್ರಿಸ್ತನು ನಮ್ಮ ಪಾಪಗಳಿಗೋಸ್ಕರವಾಗಿ ತನ್ನನ್ನು ಒಪ್ಪಿಸಿಕೊಟ್ಟ. ನಮಗೆ ಬದಲಾಗಿ ಆತನು ಮರಣವನ್ನು ಹೊಂದಿದ, ಆತನು ಶಿಕ್ಷೆಯನ್ನು ಅನುಭವಿಸಿದ. ಆ ಕ್ರೂಜಲ್ಲಿ ಆತನು ಮರಣ ಹೊಂದಿದಾಗ ನಮ್ಮ ಸಾಲವನ್ನು ಆತನು ತೀರಿಸಿದ. ಕಳಚಿಕೊಂಡಿರುವಂಥ ಕೊಂಡಿಯನ್ನು ಆತನು ಪುನಃ ಜೋಡಿಸಿದ. ಎಲ್ಲಿದ್ದೀಯಪ್ಪ ಎಂಬುದಾಗಿ ದೇವರು ಕೇಳುವಾಗ, ತಂದೆ ಕೇಳುವಾಗ, ನನ್ನ ಮಗಳು ಬತ್ತಲಾಗಿದ್ದೇನೆಂಬುದಾಗಿ ಅಡಗಿಕೊಳ್ಳಬಾರ್ದೆಂಬುದಕ್ಕೋಸ್ಕರವಾಗಿ ಆತನೇನು ಮಾಡ್ತಾನೆ, ಧೈರ್ಯವಾಗಿ ನಿಂತುಕೊಳ್ಳೋದಕ್ಕೋಸ್ಕರವಾಗಿ ತಾನು ತನ್ನ ಪ್ರಾಣವನ್ನು ಕೊಟ್ಟು ನಮ್ಮ ಜೀವನದಲ್ಲಿ ಆತನು ತಂದೆಯೊಂದಿಗೆ ಸಂಬಂಧವನ್ನು ಪುನಃಸ್ಥಾಪಿಸ್ತಾನೆ. ತಂದೆಯೊಂದಿಗೆ ಪುನಃಸ್ಥಾಪಿಸಿ ಮಾತ್ರವಲ್ಲದೆ ಆ ಸಂಬಂಧ ಪುನಃಸ್ಥಾಪಿಸಿದ ಕೂಡಲೇ ಅದರಿಂದ ಬರಬೇಕಾದ ಎಲ್ಲ ಆಶೀರ್ವಾದಗಳು ನನಗೆ ನಿಮಗೆ ಬರುವಂತೆ ಆತನು ಮಾಡಿದ. ಇವತ್ತು ನಾನು ನೀವು ಆಶೀರ್ವದಿಸಲ್ಪಟ್ಟಂಥವರಾಗಿದ್ದರೆ, ಇವತ್ತು ನನ್ನ ನಿಮ್ಮ ಜೀವನ ಸಮೃದ್ಧಿಯಲ್ಲಿರುವುದಾದರೆ, ಇವತ್ತು ನನ್ನ ನಿಮ್ಮ ಜೀವನ ಆರೋಗ್ಯವಂತರಾಗಿರುವುದಾದರೆ, ಅದಕ್ಕೆ ಕಾರಣ ದೇವರು ಯೇಸು ಕ್ರಿಸ್ತನನ್ನು ಕಳಿಸಿ ಆತನ ಮೂಲಕ ಆ ಮುರಿದು ಹೋಗಿರುವಂಥ ಕೊಂಡಿಯನ್ನು ಆತನು ಪುನರ್ಸ್ಥಾಪಿಸಿ, ನಮ್ಮ ಸಂಬಂಧವನ್ನು ಪುನರ್ಸ್ಥಾಪಿಸಿ ನಮ್ಮನ್ನು ಆತನೊಂದಿಗೆ ಒಂದು ಮಾಡಿರುವಂಥದ್ದು. ಹಾಗಾದರೆ ನಾವು ಭಾಳ ಎಚ್ಚರವಾಗಿರಬೇಕು. ಆ ಸರ್ಪದ ಹಾಗೆ ಸೈತಾನನಾಗೆ ವಂಚಿಸುವಂಥ ಮಕ್ಕಳು ನಾವು ಆಗಬಾರ್ದು. ಆದಮ್ ಹವ್ವರಾಗೆ ವಂಚನೆಗೆ ಒಳಗಾಗುವಂಥವ್ರು ಕೂಡ ನಾವು ಆಗಬಾರ್ದು. ಬದಲಾಗಿ ನಾವು ದೇವರೊಂದಿಗಿರುವಂಥವರಾಗಿರ್ಬೇಕು. ಯಾಕಂದರೆ ದೇವರ ವಾಕ್ಯ ಹೇಳ್ತೆ, ಮನುಷ್ಯನು ತಾನು ಏನನ್ನು ಬಿತ್ತುತ್ತಾನೋ ಅದನ್ನು ಕೊಯ್ಲೇಬೇಕೆಂಬುದಾಗಿ. ನಾವು ಏನನ್ನು ಬಿತ್ತೀವೋ ಅದನ್ನು ಕೊಯ್ಲೇಬೇಕು. ನಾವು ಪಾಪವನ್ನೇ ಬಿತ್ತುತ್ತಿರೋದಾದರೆ, ಪಾಪದ ಜೀವಿತವನ್ನೇ ಬಿತ್ತುತ್ತಿರೋದಾದರೆ ನಾವು ಪಾಪವನ್ನೇ ಕೊಯ್ತೇವೆ. ಕೀರ್ತನೆಗಾರನು ಹೇಳ್ತಾನೆ 1ನೇ ಅಧ್ಯಾಯ 4ನೇ ವಚನದಲ್ಲಿ, ದುಷ್ಟರು ಹಾಗಲ್ಲ, ಗಾಳಿ ಬಡಕೊಂಡು ಹೋಗುವಂಥ ಹೊಟ್ಟಿನಂತಿದ್ದಾರೆ ಎಂಬುದಾಗಿ. ಪಾಪದ ಕಾರ್ಯಗಳಲ್ಲೇ ನಾವು ಬಿತ್ತನೆ ಮಾಡ್ತಾ ಹೋದರೆ, ವಂಚನೆಯ ಜೀವಿತವನ್ನೇ ಮಾಡ್ತಾ ಹೋದರೆ, ಒಂದು ಸಮಯ ಬರ್ತದೆ, ನಮ್ಮನ್ನು ಕೂಡ ದೇವರು ಬೀಳಿಸುವಂಥ ಸಮಯ ಬರ್ತದೆ, ನಾವು ಕೂಡ ನಾಶವಾಗುವಂಥ ಸಮಯ ಬರ್ತದೆ. ದೇವರು ಕಾಯ್ತಾನೆ. ಅದಕ್ಕೊಂದು ಲಿಮಿಟ್ ಇದೆ. ಆ ಸಮಯ ಮುಗ್ದ ಕೂಡಲೇ, ದೇವರ ಕಾಯುವಿಕೆ ಅಂತ್ಯ ಆದ ಕೂಡಲೇ ಶಿಕ್ಷೆಯ ಕಾಲ ನಮಗೆ ಬರ್ತದೆ. ನಾನು ನೀವು ಆ ಶಿಕ್ಷೆಯನ್ನು ಅನುಭವಿಸಬಾರ್ದೆಂಬಂಥ ಕಾರಣಕ್ಕೋಸ್ಕರವಾಗಿ ದೇವರು ಹೇಳ್ತಾನೆ, ಒಳ್ಳೆಯದನ್ನು ಬಿತ್ತು, ಆತ್ಮಿಕ ಜೀವನದ ಕುರಿತು ಬಿತ್ತು, ಆತ್ಮಿಕತೆಯನ್ನು ಬಿತ್ತು ಒಳ್ಳೆಯ ಫಲಗಳನ್ನು ಕಾಣುತ್ತೆ ಎಂಬುದಾಗಿ. ಕಳೆದು ಹೋಗಿರುವಂಥ ಸಂಬಂಧವನ್ನು ಜೋಡಿಸುವಂಥದ್ದನ್ನು ಬಿತ್ತು, ಮುರಿದು ಹೋಗಿರುವಂಥ ಸಂಬಂಧವನ್ನು ಒಟ್ಟು ಮಾಡುವಂಥದ್ದನ್ನು ಬಿತ್ತು. ಖಂಡಿತವಾಗಿ ಕೂಡ ನಮ್ಮ ಜೀವನದಲ್ಲಿ ಅನೇಕ ಆಶೀರ್ವಾದಗಳು ಬರ್ತದೆ. ನನ್ನ ಪ್ರಿಯ ಸಹೋದರ ಸಹೋದರಿ, ಯೆಶಾಯ ಪ್ರವಾದಿ ಹೇಳ್ತಾನಲ್ಲ, ದುಷ್ಟನು ತನ್ನ ದುರ್ಮಾರ್ಗಗಳನ್ನು, ಕೆಡುಕನು ತನ್ನ ದುರಾಲೋಚನೆಗಳನ್ನು ತ್ಯಜಿಸಲಿ, ಯೆಹೋವನ ಕಡೆಗೆ ತಿರುಗಿಕೊಂಡು ಬರಲಿ, ಆತನ ಮಹಾಕೃಪೆಯಿಂದ ಕ್ಷಮಿಸ್ತಾನೆ ಎಂಬುದಾಗಿ. ನನ್ನ ನಿಮ್ಮ ಜೀವನದಲ್ಲಿರುವಂಥ ಕಷ್ಟ, ಸಂಕಟ, ಅನಾರೋಗ್ಯಗಳು ನಮ್ಮಿಂದ ತೊಲಗಿ ಹೋಗಬೇಕಾದ್ರೆ, ಬಿಡುಗಡೆ ಆಗಬೇಕಾದ್ರೆ, ಕಣ್ಣೀರುಗಳು ಒರೆಸಲ್ಪಡಬೇಕಾದ್ರೆ, ಶಾಂತಿ ಸಮಾಧಾನಗಳು ಸ್ಥಾಪಿಸಲ್ಪಡಬೇಕಾದ್ರೆ, ಆರೋಗ್ಯ ನಮ್ಮ ಜೀವನದಲ್ಲಿ ಸಿಗಬೇಕಾದ್ರೆ ನಾವು ದೇವರ ಬಳಿಗೆ ಹಿಂತಿರುಗಿ ಬರಬೇಕು. ನಮ್ಮ ಸಂಬಂಧವನ್ನು ಆತನೊಂದಿಗೆ ನಾವು ಜೋಡಿಸಬೇಕು, ಪುನರ್ಸ್ಥಾಪಿಸಬೇಕು, ಕ್ರಿಸ್ತನೊಂದಿಗೆ ನಾವು ಐಕ್ಯವಾಗಿರಬೇಕು. ಯೋಹಾನ ಸುವಾರ್ತೆ 15:15 ಆತನು ಹೇಳ್ತಾನೆ, ನನ್ನನ್ನು ಬಿಟ್ಟು ನೀವು ಏನು ಮಾಡಲಾರಿರಿ ಎಂಬುದಾಗಿ. ನನ್ನನ್ನು ಬಿಟ್ಟು ನೀವು ಏನು ಮಾಡಲಾರಿರಿ ಎಂಬುದಾಗಿ. ಯೇಸು ಕ್ರಿಸ್ತನೇ ನಮಗಿರುವಂಥ ಅಸ್ತಿವಾರ, ಯೇಸು ಕ್ರಿಸ್ತನೇ ನಮಗಿರುವಂಥ ಅಸ್ತ್ರ, ಯೇಸು ಕ್ರಿಸ್ತನೇ ನಮಗಿರುವಂಥ ಆಶೀರ್ವಾದ. ಆತನೇ ಈ ಆಶೀರ್ವಾದವನ್ನು, ತಂದೆ ಈ ಆಶೀರ್ವಾದ ನಮಗೋಸ್ಕರವಾಗಿ ಈ ಲೋಕಕ್ಕೆ ಕಳಿಸಿಕೊಟ್ಟ. ಇದನ್ನು ನಾವು ಯಾವುದೇ ಕಾರಣಕ್ಕೂ ಕಳ್ಕೊಳ್ಬಾರ್ದು. ನನ್ನ ಪ್ರಿಯ ಸಹೋದರ ಸಹೋದರಿ, ಜೀವನದಲ್ಲಿ ಏನು ಕಳ್ಕೊಂಡ್ರು ನೀವು ಹಿಂತಿರುಗಿ ಪಡಿತೀರ. ಆದರೆ ರಕ್ಷಣೆಯನ್ನು ಕಳ್ಕೊಂಡ್ರೆ ಪುನಃ ಪಡಿಬೇಕಾದ್ರೆ ಬಹಳ ಕಷ್ಟ ಇದೆ. ಆತನು ಸಿಗುವ ಕಾಲದಲ್ಲಿ, ಯೆಹೋವನು ಸಿಗುವ ಕಾಲದಲ್ಲಿ, ಯೆರೆಮೀಯನ ಪ್ರವಾದನೆಗಳಲ್ಲಿ ನಾವು ಓದಿ ಹೇಳಿದಾಗೆ, ಯೆಹೋವನು ಸಿಗುವ ಸಮಯದಲ್ಲಿ, ಕರ್ತನು ಸಿಗುವ ಸಮಯದಲ್ಲಿ ಆತನಿಗೆ ಮೊರೆ ಹಿಡಿರಿ, ಪ್ರಾರ್ಥಿಸಿರಿ, ಕೂಗಿಕೊಳ್ಳಿರಿ.
ನೀವು ಆತನನ್ನು ಹೊಂದಿಕೊಳ್ತೀರಿ ಎಂಬುದಾಗಿ. ಹಾಗಾದರೆ ಈ ಮಾತುಗಳನ್ನು ಮುಗಿಸ್ತಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ಆಯ್ಕೆಯನ್ನು ನೀಡ್ತೇನೆ. ಯಾವುದು ನಿಮ್ಮ ಆಯ್ಕೆ? ಎಲ್ಲಿದ್ದೀಯಪ್ಪ ಎಂಬುದಾಗಿ ಕೇಳುವಾಗ ಬತ್ತಲಾಗಿದ್ದೇನೆ ಎಂಬುದಾಗಿ ಹೇಳುವುದು ನಿಮ್ಮ ಆಯ್ಕೆಯಾ? ಎಲ್ಲಿದ್ದೀಯಪ್ಪ ಎಂಬುದಾಗಿ ಕೇಳುವಾಗ ಕ್ರಿಸ್ತನ ಮೂಲಕ ರಕ್ಷಣೆ ಹೊಂದಿ ನಿನ್ನ ಮುಂದೆ ನಿಂತಿದ್ದೇನೆ ದೇವರೆಂಬುದಾಗಿ ಹೇಳುವಂಥದ್ದು ಆಯ್ಕೆಯಾ? ಆಲೋಚನೆ ಮಾಡಿಕೊಳ್ಳ್ರಿ. ಬತ್ತಲಾಗಿದ್ದರೆ, ಅಡಕೊಂಡಿದ್ರೆ ದಿನೇ ದಿನೇ ನಶಿಸಿ ಹೋಗ್ತೀರಾ. ಗಾಳಿ ಬಡಕೊಂಡು ಹೋಗುವಂಥ ಹೊಟ್ಟಿನಾಗಿ ಆಗ್ತೀರಾ. ಇಲ್ಲಿದ್ದೇನೆ, ನಿಂತಿದ್ದೇನೆ ಎಂಬುದಾಗಿ ಕ್ರಿಸ್ತನ ಮೂಲಕವಾಗಿ ಧೈರ್ಯವಾಗಿ ಬಂದು ನಿಂತುಕೊಂಡ್ರೆ ನೀರಿನ ಕಾಲುವೆಗಳ ಬಳಿಯಲ್ಲಿರುವಂಥ ಮರದ ಹಾಗಿರ್ತೀರಾ. ತಕ್ಕ ಸಮಯದಲ್ಲಿ ಫಲ ಕೊಡ್ತೀರಾ. ನಿಮ್ಮ ಎಲೆ ಬಾಡುವುದೇ ಇಲ್ಲ. ಅದರಂತೆ ನಿಮ್ಮ ಕಾರ್ಯಗಳೆಲ್ಲ ಅನುಕೂಲವಾಗ್ತದೆ ಎಂಬುದಾಗಿ. ಆಯ್ಕೆ ನಿಮ್ಮದು, ಆಯ್ಕೆ ನಿಮ್ಮದು. ದೇವರೊಳ್ಳೆ ಆಯ್ಕೆಯನ್ನು ಮಾಡುವಂಥ ಬಲವನ್ನು, ಜ್ಞಾನವನ್ನು ಕೊಡಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಪರಿಶುದ್ಧನೇ, ಈ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ. ನಮ್ಮ ಮುಂದೆ ನೀನಿಟ್ಟಂಥ ಆಯ್ಕೆಗಳಿಗಾಗಿ ಸ್ತೋತ್ರ ಸ್ವಾಮಿ. ಎಲ್ಲಿದ್ದೀಯಪ್ಪ ಎಂಬುದಾಗಿ ಕೇಳುವಾಗ ಬತ್ತಲಾಗಿದ್ದೇವೆ ಎಂಬುದಾಗಿ ಅಡಗೂತ್ಕೊಳ್ಳೋದಕ್ಕಿಂತ ಯೇಸು ಕ್ರಿಸ್ತನನ್ನು, ಆತನ ಕ್ರೂಚಿಯನ್ನು ನಮ್ಮ ಜೀವಿತದಲ್ಲಿ ಹೊಂದಿಕೊಂಡು ಸ್ವಾಮಿ, ನಾನು ಇಲ್ಲಿದ್ದೇನೆ ಸ್ವಾಮಿ, ನಿನ್ನ ಮುಂದೆ ಇದ್ದೇನೆ ಎಂಬುದಾಗಿ ಧೈರ್ಯವಾಗಿ ಹೇಳುವಂಥ ಕೃಪೆಯನ್ನು ಎಲ್ಲರಿಗೂ ನೀಡಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಯಾರ್ಯಾರು ಈ ವಾಕ್ಯವನ್ನು ವೀಕ್ಷಿಸಿದ್ದಾರೋ ಸ್ವಾಮಿ, ಯಾರ್ಯಾರು ಈ ವಾಕ್ಯವನ್ನು ಆಲಿಸಿದ್ದಾರೋ ಸ್ವಾಮಿ, ಅವರೆಲ್ಲರೂ ನಿನ್ನ ಮುಟ್ಟು, ಅವರ ಕುಟುಂಬಗಳನ್ನು ಮುಟ್ಟು ಸ್ವಾಮಿ. ನನ್ನ ದೇವರು ನಿನ್ನಿಂದ ಬೇರ್ಪಟ್ಟು ಅನೇಕ ರೀತಿಯ ಕಷ್ಟಗಳನ್ನು ತಮ್ಮ ವೈಯಕ್ತಿಕ ಜೀವನದಲ್ಲಿ, ಕುಟುಂಬ ಜೀವನದಲ್ಲಿ ಹೊಂದಿಕೊಂಡಿದ್ದಾರೆ ಸ್ವಾಮಿ. ಬಿಡುಗಡೆ ಕೊಡಪ್ಪ. ಇವತ್ತೆಲ್ಲ ಲೋಕದ ಕಾರ್ಯಗಳಿಗೆ ಬೆನ್ನು ಹಾಕಿ ಯೇಸು ಕ್ರಿಸ್ತನನ್ನು ಹಿಡಿದುಕೊಂಡು, ಯೇಸು ಕ್ರಿಸ್ತನ ಕ್ರೂಜೆಯನ್ನು ಹಿಡಿದುಕೊಂಡು ಸ್ವಾಮಿ, ಕ್ರಿಸ್ತನ ಮೂಲಕ, ಕ್ರೂಜೆಯ ಮೂಲಕವಾಗಿ ಆಶೀರ್ವಾದವನ್ನು ಹಿಡಿಕೊಳ್ಳುವಂಥ ಕೃಪೆ ಕೊಡು ಸ್ವಾಮಿ. ಒಂದೊಂದು ಕುಟುಂಬದಲ್ಲಿರುವಂಥ ಕಣ್ಣೀರನ್ನು ನೀನು ಒರೆಸು ಸ್ವಾಮಿ. ಒಂದೊಂದು ಕುಟುಂಬದಲ್ಲಿರುವಂಥ ಸೋಲುಗಳನ್ನು ನೀನು ತೆಗೆದು ಹಾಕು ಸ್ವಾಮಿ. ಒಂದೊಂದು ಕುಟುಂಬದಲ್ಲಿರುವಂಥ ಗಲಭೆಗಳನ್ನು ಕರ್ತನೆ, ಅಸಮಾಧಾನಗಳನ್ನು ನೀನು ತೆಗೆದು ಹಾಕು ಸ್ವಾಮಿ. ಒಂದೊಂದು ಕುಟುಂಬದಲ್ಲಿರುವಂಥ ಎಲ್ಲ ರೀತಿಯ ಅಶಾಂತಿಯನ್ನು ನೀನು ತೆಗೆದು ಹಾಕು ಸ್ವಾಮಿ. ಒಂದೊಂದು ಕುಟುಂಬದ ಸದಸ್ಯರಿರುವಂಥ ಅನಾರೋಗ್ಯಗಳನ್ನು ಗುಣಪಡಿಸು ಸ್ವಾಮಿ. ಯಾವುದೇ ಕಾಯಿಲೆಗಳಿದ್ರೂ ಕೂಡ ಕರ್ತನೆ, ನಿನ್ನ ಪರಿಶುದ್ಧ ನಾಮದಲ್ಲಿ ಕರ್ತನೆ, ನಿನ್ನ ಪರಿಶುದ್ಧ ರಕ್ತದಲ್ಲಿ ಕರ್ತನೆ, ಸ್ವಸ್ಥತೆಯನ್ನು ಒಬ್ಬೊಬ್ಬರ ಮೇಲೆ ಸುರಿಸಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಗುಣವಾಗದಂಥ ಕಾಯಿಲೆಗಳಲ್ಲಿ ಬಳಲುತ್ತಿರುವಂಥವ್ರು ನಿನ್ನ ಕೃಪೆಯನ್ನು ಸುರಿಸಪ್ಪ. ನನ್ನ ದೇವರೇ, ನೋವುಗಳು, ಬೇನೆಗಳು, ಅದನ್ನು ಸಹಿಸುವ ಶಕ್ತಿ ಕೊಡು ಸ್ವಾಮಿ. ಪ್ರತಿಯೊಬ್ಬೊಬ್ಬರಿಗೂ ಕೂಡ ಕರ್ತನೆ, ಸ್ವಸ್ಥತೆ ನಿನ್ನ ಪರಿಶುದ್ಧ ನಾಮದಲ್ಲಿ ಇಳಿದು ಬರಲಿ ಸ್ವಾಮಿ. ನಿನ್ನ ರಕ್ತದ ಮೂಲಕವಾಗಿ ಇಳಿದು ಬರಲಿ ಸ್ವಾಮಿ. ಮರಣಕರ ವ್ಯಾಧಿಗಳು ಬಿಟ್ಟು ಹೋಗಲಿ ಕರ್ತನೆ. ಮಗ್ಗುಲಲ್ಲಿ 1000 ಜನರ, ಬಲಗಳಲ್ಲಿ 10,000 ಜನರು ಸತ್ತು ಬಿದ್ದರು, ನಿನಗೇನು ಆಗುವುದಿಲ್ಲ ಎಂಬುದಾಗಿ ಹೇಳಿದಂಥ ದೇವರು, ಯಾವುದೇ ವ್ಯಾಧಿ ಇದ್ದರೂ ನಿನ್ನ ಪರಿಶುದ್ಧ ನಾಮದಲ್ಲಿ ಸಂಪೂರ್ಣವಾಗಿ ವಾಸಿಯಾಗಲಿ ಕರ್ತನೆ. ಎಲ್ಲ ಕಾರ್ಯಗಳು ಅವರ ಜೀವನದಲ್ಲಿ ಆಗುವಾಗ ಎದ್ದು ನಿನಗೆ ಸಾಕ್ಷಿ ಕೊಡಲಿಕ್ಕೆ ಎದ್ದು ಬರಲಿ ಸ್ವಾಮಿ. ಎದ್ದು ನಿಂತುಕೊಳ್ಳಿ ಸ್ವಾಮಿ. ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ನಿನ್ನ ಪರಿಶುದ್ಧಾತ್ಮನಿಂದಲೇ ನಿನ್ನ ಮಾಡುತ್ತಂದೆ. ತಂದೆ, ಮಗ, ಪರಿಶುದ್ಧಾತ್ಮನಾಗಿರುವ ತ್ರೇಕ ದೇವರ ಪಾದಗಳ ಕೆಳಗೆ ಎಲ್ಲರನ್ನೂ ಒಪ್ಪಿಸಿಕೊಟ್ಟು ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ ತಂದೆ, ಆಮೇನ್. ಪ್ರಿಯ ದೇವಜನರೇ, ಈ ವಾಕ್ಯಗಳನ್ನು ಕೇಳಿದಂಥ ನಿಮ್ಮ ಕುಟುಂಬಗಳನ್ನು ದೇವರ ಆಶೀರ್ವಾದ ಮಾಡಲಿ. ನಿಮಗಾಗಿ ಪ್ರಾರ್ಥಿಸ್ತೇವೆ. ದೇವರು ನಿಮ್ಮೊಂದಿಗಿರಲಿ. ಉತ್ತಮವಂತ ಆಯ್ಕೆಯನ್ನು ಮಾಡಿರಿ. ಯೇಸು ಕ್ರಿಸ್ತನ ಮೂಲಕವಾಗಿ ದೇವರ ಮಕ್ಕಳಾಗಿ ಜೀವಿಸುವಂಥ ಕೃಪೆ ನಿಮಗೆ ತಂದೆ ಆದ ದೇವರು ಅನುಗ್ರಹಿಸಲಿ. ಇನ್ನೊಂದು ಆವರ್ತಿ ವಾಕ್ಯದೊಂದಿಗೆ ಸಂದರ್ಶಿಸುವ ತನಕ ದೇವರು ನಿಮ್ಮೊಂದಿಗಿರಲಿ, ದೇವರ ಆತ್ಮ ನಿಮ್ಮೊಂದಿಗಿರಲಿ. ಪ್ರೈಸ್ ದಿ ಲಾರ್ಡ್. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ.